ಹಾಗೆ ಎಲ್ರಿಗೂ ನಮಸ್ಕಾರ. ಪೋಸ್ಟ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ದೀರಾ ಗಿಲ್ಲಿ ರಘು ವರ್ಸಸ್ ಕಾವ್ಯ ಸೂರಜ್ ಮಧ್ಯೆ ಟಾಸ್ಕ್ ನಡೀತಾ ಇದೆ. ಆ್ಯಂಡ್ ಟಾಸ್ಕಲ್ಲಿ ಚಿಕ್ಕದಾಗಿ ಒಂದು ಫೈಟ್ ಕೂಡ ನಡೀತಾ ಇದೆ. ಟಾಸ್ಕ್ ನಡೀತಾ ಇದೆ ಅಂದ ತಕ್ಷಣ ಅಲ್ಲಿ ಫೈಟ್ ಇಲ್ಲ ಅಂತಂದರೆ ಹೆಂಗೆ? ಆ ಟಾಸ್ಕಿಗೆ ಒಂದು ರೀತಿಯಲ್ಲಿ ಮಜಾ ಬರಲ್ಲ ಅಂತಲೇ ಹೇಳ್ಬೋದು. ಫೈಟ್ ನಡೀತಾ ಇದೆ. ಕಾವ್ಯ ಆ್ಯಂಡ್ ಗಿಲ್ಲಿ ಇಬ್ಬರು ಅಪೋಸಿಟ್ ಆಗಿದ್ದಾರೆ. ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ. ಮಾತಾಡೋಣ ಯಾವುದಾದ್ರ ಬಗ್ಗೆ ಏನೇನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೇ ಎಪಿಸೋಡ್ ಬಗ್ಗೆ ರಿವ್ಯೂ ಕೂಡ ಬಂದಿಲ್ಲ. ಆ್ಯಂಡ್ ಇದೇ ಒಂದು ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೇಳೋಣ, ಬಿಕಾಸ್ ಸಮಯದ ಅಭಾವದಿಂದ ಈ ರೀತಿಯಲ್ಲಿ ಸ್ವಲ್ಪ ಮಿಸ್ ಆಗ್ತಾ ಇದಾವೆ. ಬಟ್ ಇದೇ ಒಂದು ರಿವ್ಯೂ ವಿಡಿಯೋದಲ್ಲಿ ಹೈಲೈಟ್ ಇರುವಂಥ ಪಾಯಿಂಟ್ಸ್ಗಳನ್ನ ಬಗ್ಗೆ ಮಾತಾಡೋಣ. ಮೊದಲು ಈ ಒಂದು ಪ್ರೊಮೋ ಬಗ್ಗೆ ಮಾತಾಡೋಣ. ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ 4 ಜನ ಕೂಡ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ರು. ಮೇ ಬಿ ಇದು ಕೂಡ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ರೀತಿಯಲ್ಲಿ ಒಂದು ಟಾಸ್ಕ್ ಇದೆ ಅಂತ ಅನ್ಸುತ್ತೆ. ಮೇನ್ ಟಾಸ್ಕ್ ಅಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಇದು. ಮೇ ಬಿ 4 ಜನರಲ್ಲಿ ಇಬ್ಬರನ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಆ್ಯಂಡ್ ಇಬ್ರಿಗೂ ಕೂಡ ಕೋರ್ಡಿನೇಷನ್ ತುಂಬ ಚೆನ್ನಾಗಿರಬೇಕಾಗತ್ತೆ. ಅಲ್ಲಿ ಅರ್ಧ ಬಕೆಟ್ ಇದೆ, ಒಬ್ಬರ ಕೈಯಲ್ಲಿ ಅರ್ಧ ಬಕೆಟ್ ಇರುತ್ತೆ, ಇನ್ನೊಬ್ಬರ ಕೈಯಲ್ಲಿ ಅದು ಅರ್ಧ ಬಕೆಟ್ ಇರುತ್ತೆ. ಆ ಬಕೆಟಿಂದ ಬಿಗ್ ಬಾಸ್ ಹೇಳುವಂಥ ವಸ್ತುಗಳನ್ನು ತಂದು ಅವರಿಗೆ ಮೀಸಲಿಟ್ಟಿರುವಂಥ ಒಂದು ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ. ಫಸ್ಟ್ ಆ ಒಂದು ಮೇ ಬಿ ಹಲವು ರೌಂಡ್ಸ್ಗಳಲ್ಲಿ ಆ್ಯಂಡ್ ಹಲವು ವಸ್ತುಗಳನ್ನು ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಂತ ಅನ್ಸುತ್ತೆ. ಯಾವ ಒಂದು ವಸ್ತುಗಳನ್ನ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ವಸ್ತುನ ಹೇಳ್ತಾರೆ. ಅದನ್ನು ಕೈ ಟಚ್ ಮಾಡ್ದೇನೆ ಆ ಒಂದು ಬಕೆಟಲ್ಲಿ ಹಾಕ್ಕೊಂಡು ಸಂಭಾಳಿಸ್ಕೊಂಡು ಅಲ್ಲಿ ಯಾರು ತಂದು ಫಸ್ಟ್ ಹಾಕ್ತಾರೆ ಆ ಒಂದು ತಂಡ ವಿನ್ ಆಗುತ್ತೆ ಅಂತಲೇ ಅನ್ಬೋದು. ಆ್ಯಂಡ್ ಇದಕ್ಕೆ ಒಂದು ಒಳ್ಳೆಯ ವಿಚಾರ ಏನು ಮಾಡಿದ್ದಾರೆ ಅಂತಂದರೆ ಉಸ್ತುವಾರಿಗಳಾಗಿ ಇಬ್ಬರನ್ನ ಕೊಟ್ಟಿರುವಂಥದ್ದು ಒಳ್ಳೆಯ ವಿಷಯ. ಒಂದು ಕಡೆಗೆ ರಾಶಿಕ್ ಆದರೆ ಇನ್ನೊಂದು ಕಡೆಗೆ ರಜತ್ ಇದ್ದಾರೆ. ಅವರಿಬ್ಬರು ಕೂಡ ಉಸ್ತುವಾರಿ ಆಗಿರ್ತಾರೆ. ಆ್ಯಂಡ್ ಆಡ್ತಿರುವಂಥದ್ದು ಮೊದಲೇ ಆದಂಗೆ ರಘು ಆ್ಯಂಡ್ ಗಿಲ್ಲಿ ಒಂದು ಕಡೆಗಾದರೆ ನಮ್ಮ ಕಾವ್ಯ ಆ್ಯಂಡ್ ಸೂರಜ್ ಅವರು. ಇದನ್ನು ಯಾರು ಚೂಸ್ ಮಾಡಿದಾರೋ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಒಳಗಡೆ ಕೂತ್ಕೊಂಡಿರುವಂಥ ಸೀಕ್ರೆಟ್ ರೂಮಲ್ಲಿರುವಂಥ ಇಬ್ಬರು ಅಣ್ಣ ತಂಗಿಯವರು ಚೂಸ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೆಷ್ಟೆಷ್ಟು ಕಿತ್ತಾಡಿದಾರೋ ಗೊತ್ತಿಲ್ಲ, ಯಾರ ಜೋಡಿನ ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಅಣ್ಣ ತಂಗಿ. ಓಕೆ, ಅದನ್ನು ಎಪಿಸೋಡಲ್ಲಿ ನೋಡೋಣ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಅವರು ಒಂದು ಕೆಲವು ವಸ್ತುಗಳನ್ನು ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ಎಲ್ಲೊಂದು ನಿಮಗೆ ಇದು ಕಾಣಿಸ್ತಿದೆ, ಏನದು ವಾಟರ್ ಮಗ್ ಕಾಣಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಕೆಲವು ವಸ್ತುಗಳು ಹೇಳ್ತಾರೆ, ಒಂದು 4-5 ಅಂತ ಅನ್ಸುತ್ತೆ. ಮೇ ಬಿ ಅದರಲ್ಲಿ ಯಾರು ಬೇಗ ತಂದಾಕ್ತಾರೆ ಅವ್ರನ್ನ ವಿನ್ ಅಂತ ಘೋಷಣೆ ಮಾಡ್ತಾರೆ. ಮೇ ಬಿ ಅವ್ರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ಬೋದು ಅಂತ ಅನ್ಕೊಂತೀನಿ. ಓಕೆ, ಇದಾದ್ಮೇಲೆ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ವೈಪರ್ ಅಂತ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಕಿಚನ್ ವೈಪರ್ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಕಿಚನ್ ವೈಪರ್ ತೊಗೊಂಡು ಬಂದಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ವಸ್ತುಗಳೇನು ತೊಗೊಂಡು ಬನ್ನಿ ಅಂತ ಹೇಳ್ತಿದಾರಲ್ವಾ, ಅದನ್ನು ಫುಲ್ ಸೆಟ್ ಇರಬೇಕಾ ಅಥವಾ ಆ ಒಂದು ವಸ್ತು ಇದ್ರೆ ಸಾಕಾ ಅನ್ನೋ ರೀತಿಯಲ್ಲಿ ಕೂಡ ಮೆನ್ಷನ್ ಮಾಡಿದಾರಾ ಮಾಡಿಲ್ವ ಅನ್ನೋದು ಕೂಡ ನೋಡಬೇಕಾಗಿರುವಂಥ ವಿಚಾರ. ಬಿಕಾಸ್ ಇಲ್ಲಿ ಕೆಲವು ವಸ್ತುಗಳೇನು ಅಂತಂದರೆ ಫುಲ್ ಸೆಟ್ ಸಿಗಲ್ಲ. ಯಾಕಂದರೆ ಮನೆಯಲ್ಲಿ ಯೂಸ್ ಮಾಡೋ ಟೈಮಲ್ಲಿ ಒಡೆದೋಗಿರುತ್ತೆ, ಕಿತ್ತೋಗಿರುತ್ತೆ, ಒಂದು ಪಾರ್ಟ್ ಇನ್ನೊಂದು ಕಡೆಗೆ ಬಿದ್ದಿರುತ್ತೆ, ಇನ್ನೊಂದು ಪಾರ್ಟ್ ಇನ್ನೊಂದು ಕಡೆಗೆ ಬಿದ್ದಿರುತ್ತೆ. ಇಲ್ಲಿ ಆಗ್ತಿರುವಂಥದ್ದು ಅದೇ ಪ್ರಾಬ್ಲಮ್ಮು. ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಒಂದು ಐಟಮು ಅದು ಯಾವುದು ಅಂತಂದರೆ ಕಿಚನ್ ವೈಪರ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಸೂರಜ್ ಆ್ಯಂಡ್ ಕಾವ್ಯ ಅವರು ಮೇನ್ ಪಾರ್ಟ್ ಏನಿರುತ್ತಲ್ಲ ಕಿಚನ್ ವೈಪರ್ದು, ಆ ಮೇನ್ ಪಾರ್ಟ್ನ ತೊಗೊಂಡು ಬಂದಿದ್ದಾರೆ. ಬಟ್ ಈ ಕಡೆಗೆ ಗಿಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಮುರಿದೋಗಿರೋವಂಥ ಒಂದು ಪಾರ್ಟು ಹ್ಯಾಂಡಲ್ ಬರುತ್ತಲ್ಲ, ಆ ಹ್ಯಾಂಡಲ್ನ ತೊಗೊಂಡು ಬಂದಿದ್ದಾರೆ. ಇವಾಗ ಇಲ್ಲಿ ವಾದ ಪ್ರತಿವಾದ ನಡೀತಿರೋವಂಥದ್ದು ಏನು ಅಂತಂದರೆ ಅದು ಮೇನ್ ಒಂದು ಪಾರ್ಟ್ ಇರೋವಂಥದ್ದು ನಮ್ಮ ಹತ್ರ ಇದೆ, ಸೂರಜ್ ಆ್ಯಂಡ್ ಕಾವ್ಯ ಹೇಳ್ತಿರೋವಂಥದ್ದು. ಆ್ಯಂಡ್ ಉಸ್ತುವಾರಿ ರಾಶಿಕಾ ಕೂಡ ಅದನ್ನೇ ಹೇಳ್ತಿದ್ದಾರೆ. ಆ್ಯಂಡ್ ಈ ಕಡೆ ಗಿಲ್ಲಿ ಆ್ಯಂಡ್ ರಘು ಆ್ಯಂಡ್ ಜೊತೆಗೆ ರಜತ್ ಕೂಡ ಹೇಳ್ತಿರೋವಂಥದ್ದು ಏನು ಅಂತಂದರೆ ಅದು ಫುಲ್ ಪಾರ್ಟ್ ಇಲ್ಲ, ಹ್ಯಾಂಡಲ್ ನಮ್ಮ ಹತ್ರ ಇದೆ ಆ್ಯಂಡ್ ಇನ್ನು ವೈಪರ್ ಏನಿದೆ ಅಲ್ಲ ಅವ್ರ ಹತ್ರ ಇದೆ, ಅರ್ಧ ಪಾರ್ಟು ಬೇರೆ ಬೇರೆ ಕಡೆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನು ನಾವು ಡ್ರಾ ಮಾಡಬೇಕು ಅಥವಾ ಟೈ ಮಾಡಬೇಕು, ಅದೇನು ಹೇಳ್ತೀವಲ್ಲ. ಇಬ್ರಿಗೂ ಕೂಡ ಪಾಯಿಂಟ್ಸ್ ಇಲ್ಲ, ಕೊಟ್ಟರೆ ಇಬ್ರಿಗೂ ಕೂಡ ಪಾಯಿಂಟ್ಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗುತ್ತೆ. ಒಂದು ನಾನು ಮೊದಲೇ ಹೇಳಿದಾಗೆ ಬಿಗ್ ಬಾಸ್ ಅವರ ರೂಲ್ ಬುಕ್ಕಲ್ಲಿ ಏನಾದರೂ ಫುಲ್ ಸೆಟ್ ಅಂತ ಬರೆದಿದ್ರೆ ಇದು ಮೇ ಬಿ ಕನ್ಸಿಡರ್ ಆಗುತ್ತೆ ಡ್ರಾ ಅಥವಾ ಒಂದು ಟೈ ಅನ್ನೋ ರೀತಿಯಲ್ಲಿ. ಬಟ್ ಅವ್ರು ಜಸ್ಟ್ ಓನ್ಲಿ ಆ ಒಂದು ಐಟಮ್ ತೊಗೊಂಡು ಬರಬೇಕು ಅಂತ ಏನಾದರೂ ಹೇಳಿದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಪಾರ್ಟ್ ಇರೋವಂಥದ್ದು ಅಥವಾ ನೀರನ್ನು ವೈಪ್ ಮಾಡಬೇಕಾದಂತಹ ಮುಖ್ಯವಾದಂಥ ಪಾರ್ಟ್ ಇರುವಂಥದ್ದು ಸೂರಜ್ ಆ್ಯಂಡ್ ಕಾವ್ಯ ಹತ್ರ ಇರುವಂಥದ್ದು. ಇಲ್ಲಿ ಗಿಲ್ಲಿ ಆ್ಯಂಡ್ ರಘು ಹತ್ರ ಇರುವಂಥದ್ದು ಕೇವಲ ಹ್ಯಾಂಡಲ್ ಅಷ್ಟೇ. ಅದು ಹ್ಯಾಂಡಲ್ ಇಲ್ಲ ಅಂದರೂ ಕೂಡ ಅದನ್ನು ನಾವು ವೈಪ್ ಮಾಡ್ಬೋದು. ಆ ವೈಪರ್ ಇರೋವಂಥದ್ದು ಕಾವ್ಯ ಆ್ಯಂಡ್ ಸೂರಜ್ ಹತ್ರ. ನನ್ನನ್ನು ಕೇಳಕ್ಕೆ ಹೋದರೆ ಗೊತ್ತಿಲ್ಲ, ಅದು ಮುಂಚೆನೇ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅವರು ಆ ಒಂದು ರೂಲ್ ಬುಕ್ ಒಳಗಡೆ ಫುಲ್ ಸೆಟ್ ಅಂತ ಬರೆದಿದ್ರೆ ಇದು ಡ್ರಾ ಆಗುತ್ತೆ. ಬಟ್ ಇನ್ ಕೇಸ್ ಆ ಫುಲ್ ಸೆಟ್ ಅಂತ ಬರ್ದಿಲ್ಲ ಅಂತಂದರೆ ನನ್ನ ಪ್ರಕಾರ ಎಲ್ಲೋ ಇಲ್ಲಿ ಕಾವ್ಯ ಆ್ಯಂಡ್ ಸೂರಜ್ ಅವ್ರಿಗೆ ಪಾಯಿಂಟ್ಸ್ ಹೋಗಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ರಜತ್ ಹೇಳ್ತಿರೋವಂಥದ್ದು ಏನಂದರೆ ಫುಲ್ ಸೆಟ್ ಇಲ್ಲ, ಕೊಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಉಸ್ತುವಾರಿಗಳು ಇಬ್ಬರು ಕೂಡ ನಿರ್ಧಾರ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡು ಯಾರ ಹತ್ರ ವೈಪ್ ಮಾಡ್ಬೋದು, ಆ ವಸ್ತು ಇದೆ, ಆ ಪಾರ್ಟ್ ಇದೆ, ಮೇ ಬಿ ಅವ್ರಿಗೆ ಕೊಡಬೇಕು ಅಂತ ನನಗನ್ಸುತ್ತೆ. ಅಲ್ಲಿ ರಜತ್ ಹೇಳಿದ್ರು ಅರ್ಧ ಪಾರ್ಟ್ ಇದೆ ಅಂತ. ನನ್ನ ಪ್ರಕಾರ ಅರ್ಧ ಅಲ್ಲ, 80% ಪ್ಲಸ್ 20% ಅಂತ ಅನ್ಸುತ್ತೆ. ಯಾಕಂತಂದರೆ ಅಲ್ಲಿ ವೈಪರ್ ನೋಡಿ ನೀವು ನಾರ್ಮಲ್ ಆಗಿ ಅದನ್ನು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಓಕೆ, ಇವಾಗ ಇನ್ ಕೇಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಗ್ ಬಾಸ್ ಹೇಳುವಂಥ ಮ್ಯಾಕ್ಸಿಮಮ್ ಐಟಮ್ಗಳು ಫುಲ್ ಸೆಟ್ ಇಲ್ಲ ಅಂತ ಅನ್ಕೊಳ್ಳೋಣ, ಅವಾಗ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇದು ಜಸ್ಟ್ ಎ ಟಾಸ್ಕ್. ಓಕೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಕಾಮನ್ ಸೆನ್ಸು ಅದನ್ನು ಯೂಸ್ ಮಾಡಿಕೊಂಡು
ಕೊಡಬಹುದಿತ್ತು ಕಾವ್ಯ ಆ್ಯಂಡ್ ಸೂರಜ್ಗೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅಗೇನ್ ಇವಾಗ ಅವರವರ ಒಂದು ದೃಷ್ಟಿಕೋನದಿಂದ ಅನ್ಸುತ್ತೆ. ಇವಾಗ ಇಲ್ಲಿ ಫ್ಯಾನ್ಸ್ಗಾದ್ರೂ ಆಗಿರ್ಬೋದು, ನಮಗೂ ಅನ್ಸ್ಬೋದು ಏನು ಅಂತಂದರೆ ಇಲ್ಲಪ್ಪ ಕೊಡೋಂಗಿಲ್ಲ, ಯಾಕಂದರೆ ಅರ್ಧ ಪಾರ್ಟ್ ಆಗಿದೆ, ಅಲ್ಲಿ ಅರ್ಧ ಪಾರ್ಟ್ ಇಲ್ಲ ಅಂತ. ಬಟ್ ನಾನು ಮೊದಲೇ ಹೇಳ್ದಂಗೆ ವೈಪ್ ಮಾಡುವಂಥದ್ದು ಆರಾಮಾಗಿ ಮಾಡ್ಬೋದು. ಅದರಲ್ಲಿ ಕಾವ್ಯ ಹೇಳ್ತಿರೋದು ನೀವು ವೈಪ್ ಮಾಡಿ ತೋರಿಸಿ ಅಂತ ಹೇಳ್ತಿದ್ದಾರೆ. ಆ ಒಂದು ರೀಸನ್ಗೆ ಅಲ್ಲಿ ನಾನು ವೈಪ್ ಮಾಡಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿರೋವಂಥದ್ದು. ವೈಪ್ ಮಾಡಿ ತೋರಿಸ್ಬೋದು, ನಾವು ಏನು ಕಟ್ಟಿಗೆ ಹಿಡ್ಕೊಂಡು ಕೂಡ ವೈಪ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬೋದು. ಬಟ್ ವೈಪರ್ ಅಂತ ಬಂದಾಗ ನನಗನ್ಸಿರುವಂಥದ್ದು 80% ಪಾರ್ಟ್ ಇದೆಯಲ್ಲ, ಅದು ಸೂರಜ್ ಆ್ಯಂಡ್ ನಮ್ಮ ಕಾವ್ಯ ಹತ್ರ ಇದೆ. ಆ್ಯಂಡ್ ಉಳಿದಂಥ 20% ಪಾರ್ಟು ಗಿಲ್ಲಿ ಆ್ಯಂಡ್ ರಘು ಹತ್ರ ಇದೆ. ಸೊ ನೋಡೋಣ, ವಾದ ಅಂತೂ ನಡೀತಾ ಇದೆ, ಗಿಲ್ಲಿ ವರ್ಸಸ್ ಕಾವ್ಯ. ಏನಾಗುತ್ತೋ ಗೊತ್ತಿಲ್ಲ. ಜಸ್ಟ್ ಇದನ್ನು ಫನ್ ರೀತಿಯಲ್ಲಿ ತಗೊಳ್ಳಿ. ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಾವಡೆ ಒಂದು ರೀತಿಯ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಅದೆಲ್ಲ ಏನು ಬೇಡ, ಜಸ್ಟ್ ಒಂದು ಟಾಸ್ಕ್ ಹೋಗುತ್ತೆ. ಎಲ್ಲದರಲ್ಲೂ ಕೂಡ ವಾದ ಮಾಡಿ ಗೆಲ್ಲೋದಕ್ಕಿಂತ ಕೆಲವುದನ್ನು ಬಿಟ್ಕೊಡೋದ್ರಲ್ಲಿ ಬೆಟರ್ ಆಗುತ್ತೆ. ಓಕೆ, ಒಳ್ಳೆಯವ್ರು ಆಗ್ತೀವಿ ಅಂತ ನನಗೆ ಅನಿಸುತ್ತೆ. ಸೊ ನನಗೆ ಅನಿಸಿರುವಂಥದ್ದು ಇಷ್ಟು. ಸೊ ಅದು ಮೇ ಬಿ ಪಾಯಿಂಟ್ಸ್ ನನಗೆ ಗೊತ್ತಿರೋಂಗೆ. ಸೊ ಸೂರಜ್ ಆ್ಯಂಡ್ ಕಾವ್ಯ ಅವ್ರಿಗೆ ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅಥವಾ ಇದು ಡ್ರಾ ಆಗಬೇಕಾ ಅಥವಾ ಗಿಲ್ಲಿ ಗೆಲ್ಲಬೇಕು ಅಂದ್ರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ಬಿಟ್ಟು ನಿನ್ನೆ ಕೆಲವೊಂದು ಎಪಿಸೋಡ್ನ ಹೈಲೈಟೆಡ್ ಪಾಯಿಂಟ್ಗಳು ಅಂತಂದರೆ ಅದೇ ಡ್ರಮ್ ಟಾಸ್ಕು ಡ್ರಾ ಆಗುತ್ತೆ. ಬಿಕಾಸ್ ಫಸ್ಟ್ ಒನ್ ಬಂದುಬಿಟ್ಟು ಟೈ ಆಗುತ್ತೆ, ಸೆಕೆಂಡ್ ಒನ್ ಬಂದುಬಿಟ್ಟು ಅಲ್ಲಿ ನಮ್ಮ ಸ್ಪಂದನ ಟೀಮ್ ಗೆಲ್ಲುತ್ತೆ, ಆ್ಯಂಡ್ ಥರ್ಡ್ ಒನ್ ಬಂದು ನಮ್ಮ ಅಶ್ವಿನಿ ಅವರ ಟೀಮ್ ಗೆಲ್ಲುತ್ತೆ. ಖಂಡಿತವಾಗ್ಲೂ ಆ ಟಾಸ್ಕಲ್ಲಿ ಖಂಡಿತವಾಗ್ಲೂ ಕೆಲವೊಂದು ತಪ್ಪುಗಳು ಈ ಕಡೆಯಿಂದ ಚೈತ್ರ ಆ್ಯಂಡ್ ರಘು ಕಡೆಯಿಂದ ಕೂಡ ಆಗಿದೆ. ಜೊತೆ ಮೀನ್ಸ್ ಅದೇ ನಮ್ಮ ಅಶ್ವಿನಿ ಟೀಮಿಂದ, ಜೊತೆಗೆ ಅಲ್ಲಿ ರಾಶಿಕಾ ಕಡೆಯಿಂದ ಕೂಡ ಕೆಲವೊಂದು ಪಾಯಿಂಟ್ಸ್ಗಳು ಕ್ಲಾರಿಟಿ ಇಲ್ಲದೆ ಇರೋ ಕಾರಣಕ್ಕೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಇನಿಷಿಯಲಿ ತಪ್ಪಾಯಿತು. ಆಮೇಲೆ ಅವ್ರು ಕಿರ್ಚಾಡುವಂಥದ್ದು ಅದು ಇದು ಎಲ್ಲ ಸ್ವಲ್ಪ ತಪ್ಪಾಯಿತು. ಆಮೇಲೆ ಗಿಲ್ಲಿ ಜೊತೆ ಕೂಡ ವಾದ ಎಲ್ಲ ಮಾಡ್ತಾಯಿದ್ರು. ಸೊ ಕ್ಯಾಪ್ಟನ್ ಅದ್ರಾಗಿರ್ಬೋದು, ಉಸ್ತುವಾರಿ ಅದ್ರಾಗಿರ್ಬೋದು, ಅವ್ರಿಗೊಂದು ಘನತೆ, ಒಂದು ಗೌರವ ಅಂತಿರುತ್ತೆ. ಅದನ್ನು ಅವರು ಕೊಡಬೇಕು. ಆ್ಯಂಡ್ ಇವರು ಕೂಡ ಅದೇ ರೀತಿ ನಡ್ಕೊಬೇಕು. ಕ್ಯಾಪ್ಟನ್ ಅನ್ನು ಉಸ್ತುವಾರಿ ಆದಂಥವ್ರು ಸುಮ್ಮನೆ ಕಿರ್ಚಾಡುವಂಥದ್ದು ಅದು ಸರಿ ಅಂತ ಅನ್ಸಲ್ಲ. ಆಮೇಲೆ ಇನ್ನೊಂದು ಏನಂತಾರೆ, ಉಸ್ತುವಾರಿಗಳು ಮೇ ಬಿ ಆ ಟಾಸ್ಕ್ಗೆ ಇಬ್ಬರು ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಓಕೆ, ಗೊತ್ತಿದೆ ಆಲ್ರೆಡಿ ನಿಮಗೆ ರಿಸಲ್ಟ್ ಏನು ಆಯಿತು ಅಂತ. ಸೊ ಡ್ರಾ ಆಗಿದ್ಮೇಲೆ ಸೊ ಅಲ್ಲಿ ಇಬ್ಬರನ್ನೂ ಕೂಡ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಸ್ಪಂದನ ಆ್ಯಂಡ್ ಅಶ್ವಿನಿ ಅವರು ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಅಶ್ವಿನಿ ವರ್ಸಸ್ ಕಾವ್ಯ ಮಧ್ಯೆ ಫೈಟ್ ನಡೆಯುತ್ತೆ. ಇದು ಅಗೇನ್ ನನಗನ್ಸುತ್ತೆ ಇದರಲ್ಲಿ ಕಾವ್ಯದ ಸುಮ್ಮನೆ ಅನ್ನೆಸೆಸರಿಯಾಗಿ ಅದನ್ನು ಕ್ರಿಯೇಟ್ ಮಾಡಿದ್ರು ಅಂತ ಅನ್ಸುತ್ತೆ. ಓಕೆ, ಟಾಸ್ಕಲ್ಲಿ ಸಖತ್ತಾಗಿ ಆಡಿದ್ದಾರೆ. ಒನ್ ಟೈಮಲ್ಲಿ ಅಶ್ವಿನಿ ಆ್ಯಂಡ್ ಚೈತ್ರ ಇಬ್ಬರನ್ನೂ ಕೂಡ ಇಟ್ಕೊಂಡಿದ್ರು. ಅದು ಎಲ್ಲ ಬೆಸ್ಟ್ ಇದೆ. ಬಟ್ ಅಲ್ಲಿ ಏನಾಯಿತು ಅಂದರೆ, ಕಾವ್ಯ ಮಾಡ್ತಿರೋವಂಥ ಕ್ಲೇಮ್ ಏನು ಅಂತಂದರೆ, ಅವರು ತುಂಬ ಕೆಟ್ಟದಾಗಿ ಆಡಿದ್ರು. ಆಮೇಲೆ ಅಲ್ಲಿ ಬಜರ್ ಆದಮೇಲೂ ಕೂಡ ಸೊ ಎದ್ದೇಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋಂಗೆ ಅವರು ಬಜರ್ ಆಗಿದ್ದೊಂದು 2-3 ಸೆಕೆಂಡ್ಸಲ್ಲಿ ಅಶ್ವಿನಿ ಅವರು ಎದ್ದಿದ್ದಾರೆ, 2 ಸರಿ ಕೂಡ ಎದ್ದಿದ್ದಾರೆ. ಬಟ್ ಯಾಕೆ ಅಷ್ಟೊಂದು ಹಾರ್ಷಾಗಿ ಕಮೆಂಟ್ ಮಾಡ್ತಿದ್ದಾರೋ ಕಾವ್ಯ ಅಂತ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ಟಿ ಶರ್ಟ್ ಹಿಡಿದು ಎಳೆದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೌದು, ಅಶ್ವಿನಿ ಅವರು ನಮ್ಮ ಕಾವ್ಯ ಅವರ ಟಿ ಶರ್ಟ್ ಹಿಡಿದು ಎಳೆದಿದ್ದಾರೆ. ಬಟ್ ಕಾವ್ಯ ಕೂಡ ಅಶ್ವಿನಿ ಅವರ ಟಿ ಶರ್ಟ್ ಹಿಡಿದು ಎಳೆದಿದ್ದಾರೆ. ಅದು ಮೇ ಬಿ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನನಗೇನೋ ಇದು ದೊಡ್ಡದಾಗಿ ಕಿತ್ತಾಟ ಆಡುವಂಥ ಜಗಳನೇ ಇರಲಿಲ್ಲ. ಅಲ್ಲಿಂದಲೇ ಮಾತಲ್ಲೇ ಮುಗಿಸ್ಕೋಬೋದಾಗಿತ್ತು. ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಆ ಕಡೆ ಫಿಸಿಕಲಾಗಿ ಆಗುತ್ತೆ. ಆ್ಯಂಡ್ ಅವರು ಏನು ಕ್ಲೈಮ್ ಮಾಡ್ತಿದ್ದಾರೆ, ಸೊ ಅಶ್ವಿನಿ ಅವರು ಬಜರ್ ಆದಮೇಲೂ ಕೂಡ ಎದ್ದೇಳಿಲ್ಲ ಅನ್ನೋ ರೀತಿಯಲ್ಲಿ ಎದ್ದಿದ್ದಾರೆ. 2-3 ಸೆಕೆಂಡ್ಸ್ ಟೈಮ್ ತೊಗೊಂಡಿದ್ದಾರೆ. 2-3 ಸೆಕೆಂಡ್ಸು ಕೂಡ ಒಂದು ರೀತಿಯಲ್ಲಿ ಲೇಟು ಅನ್ನೋದಾದರೆ ಜಗಳ ಆಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಆಮೇಲೆ ಅಶ್ವಿನಿ ಗೌಡ ಅವರಿಗೆ ಆಯಮ್ಮ ಈ ಎಮ್ಮ ಅನ್ನುವಂಥದ್ದು ಅನ್ನಬಾರ್ದು, ಅಥವಾ ಅವ್ರಿಗೆ ಆಗಲ್ಲ ಅನ್ನೋವಂಥದ್ದು ಗೊತ್ತಿರಬೇಕಾದ್ರೆ ಅಗೇನ್ ಅದನ್ನು ಆಯಮ್ಮ ಈ ಅಮ್ಮ ಹೋಗಮ್ಮ ಗೀರಗಮ್ಮ ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಪ್ರಕಾರ ಕಾವ್ಯ ಕಡೆಯಿಂದ ತಪ್ಪಾಗಿದೆ. ಜೊತೆಗೆ ಇದಕ್ಕಿಂತ ತುಂಬ ದೊಡ್ಡ ತಪ್ಪಾಗಿರುವಂಥದ್ದು ಅಶ್ವಿನಿ ಕಡೆಯಿಂದ ನಿಮ್ಮ ಅಮ್ಮಂಗೆ ಹೋಗಿ ಹೇಳು, ನಿಮ್ಮ ಅಜ್ಜಿಗೆ ಹೋಗಿ ಹೇಳು ಅನ್ನುವಂಥದ್ದು ಇದು ಅತಿ ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವರು ಸಮಾಧಾನವಾಗಿ ಹೇಳಿರುವಂಥದ್ದು, ಆಟ ಅಂತ ಬಂದಾಗ ಇದೆಲ್ಲ ಚಿಕ್ಕಪಟ್ಟದಾಗುತ್ತೆ, ಸೊ ಆ ಥರ ಎಲ್ಲ ಮಾತಾಡಬೇಡ, ಪದಗಳು ಬಳಸಬೇಡ ಕಾವ್ಯ ಅಂತ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ಇಲ್ಲಿ ಕಾವ್ಯನೇ ಸ್ವಲ್ಪ ರೈಸ್ ಆಗಿರುವಂಥದ್ದು ಅಂತ ನನಗನ್ಸುತ್ತೆ. ಹೋಗಮ್ಮ ಗೀಗಮ್ಮ ಅನ್ನೋ ರೀತಿಯಲ್ಲಿ ಅದು ಎಲ್ಲ ಬೆಳೆದು ಏನಾಯಿತು, ದೊಡ್ಡದಾಗೋಯ್ತು. ಅದು ಆಗಬೇಕಾಗಿರಲಿಲ್ಲ. ಫಸ್ಟು ಸ್ಟಾರ್ಟಿಂಗಲ್ಲೇ ಕಾವ್ಯ ಅವರು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ಕೊಂಡಿದ್ರೆ ಮುಗ್ದೋಗಿರೋದು. ಸೊ ಅಲ್ಲಿಂದ ಸ್ವಲ್ಪ ಅದು ಜಾಸ್ತಿ ಆಯಿತು. ಈ ಕಡೆ ಅಶ್ವಿನಿ ಕೂಡ ಕೆಲವೊಂದು ಪದಗಳು ಬಳಸಿದ್ರು, ತಪ್ಪು ನನ್ನ ಪ್ರಕಾರ. ಆ್ಯಂಡ್ ಈ ಕಡೆ ಕಾವ್ಯ ಇಂದ ಕೂಡ ಅಷ್ಟೇ. ಸೊ ಅವಳು ಕೂಡ ಆ ಒಂದು ಇಶ್ಯೂನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಓಕೆ, ಜೊತೆಗೆ ಇನ್ನು ಚೈತ್ರ ಆ್ಯಂಡ್ ರಜತ್ ಗಿಲ್ಲಿ, ಸೊ ಇವ್ರ ಮಧ್ಯೆ ಅಂತೂ ಕಿತ್ತಾಟ ನಡೀತಾನೆ ಇರುತ್ತೆ. ಇಲ್ಲಿ ಚೈತ್ರ ಏನು ಪ್ರಾಬ್ಲಮ್ಮು ಅಂತಂದರೆ, ಇಲ್ಲಿ ರಜತ್ ಏನು ಸುಳ್ಳಿ ಅನ್ನೋ ಕೆಲವೊಂದು ವಿಚಾರಗಳನ್ನ ಲಾಸ್ಟ್ ಸೀಸನ್ ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ಅವಳಿಗೆ ಅದು ಆಗ್ತಾ ಇಲ್ಲ. ಬಿಕಾಸ್ ಅವಾಗ ಸ್ವಲ್ಪ ಮದುವೆ ಆಗಿರಲಿಲ್ಲ, ಅನ್ಸ್ಕೊತಿದ್ಲೇನೋ, ಕಾಮಿಡಿಯಾಗಿ ತೊಗೊತಾ ಇದ್ಲು. ಅವಳು ಕೂಡ ಇರಿಟೇಟ್ ಆಗ್ತಾ ಇತ್ತು. ಬಟ್ ಇವಾಗ ಮದುವೆ ಆಗಿದೆ, ಎಲ್ಲ ಆಗಿದೆ. ಸೊ ಅದನ್ನೆಲ್ಲ ಅನ್ಸ್ಕೊಳ್ಳಿಕ್ಕೆ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರನೇ ಅವನ ವಿರುದ್ಧ ಸ್ವಲ್ಪ ಕಿತ್ತಾಟ ಮಾಡ್ತಾ ಇದ್ಲು. ಅಂದರೆ ಲಾಸ್ಟ್ ಸೀಸನ್ ಆಗಿರೋವಂಥದ್ದು ಟ್ರೋಲ್ ಆಗಿರೋದು ಇವಾಗೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದಾನೆ ಅವನು. ಅದೆಲ್ಲ ನಡೆಯಲ್ಲ, ಹಾಗೆ ಹೀಗೆ ಅಂತ ಕೆಲವೊಂದು ವಿಚಾರ ನಡೀತು. ಆ್ಯಂಡ್ ಗಿಲ್ಲಿ ಕೂಡ ಕೆಲವು ವಿಚಾರದಲ್ಲಿ ರೇಗಿಸ್ತಾ ಇದ್ದ. ಅವನಿಗೂ ಕೂಡ ವಾರ್ನ್ ಮಾಡಿದ್ಲು, ನೀ ನನ್ನ ಹತ್ರ ಇಟ್ಕೋಬೇಡ, ನನ್ನ ತಂಟೆಗೆ ಬರಬೇಡ, ಹಾಗೆ ಹೇಗೆ ಅಂತ. ಬಟ್ ಅದೇ ಇವರಿಬ್ಬರ ಮಧ್ಯೆ ಅದೇ ಹಳೆ ಕಿತ್ತಾಟ ನಡೀತಾ ಇದೆ. ಬಟ್ ಚೆನ್ನಾಗೇ ಕಿತ್ತಾಡಿದ್ರಪ್ಪ. ಇದಾದಮೇಲೆ ಅಲ್ಲಿ ಚೈತ್ರ ಹೋಗಿ ದೇವ್ರ ಮುಂದೆ ಪೂಜೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಅಗೇನ ಚೀಟಿ ಬರೆಯುವಂಥದ್ದು. ಆ್ಯಂಡ್ ಅದು ಏನಂತ ಹೇಳಿದ ನಾನು ಇವಾಗ, ನಾಟಕ ಅಂತಲೇ ಹೇಳ್ಬೇಕು, ಇನ್ನೇನು ಹೇಳೋಕ್ಕಾಗತ್ತೆ. ರಜತ್ ಜೊತೆಗೆ ಫೈಟ್ ಇದ್ದರೆ, ಗಿಲ್ಲಿ ಜೊತೆಗೆ ಫೈಟ್ ಮಾಡಬೇಕು, ಸುಮ್ಮನೆ ಇದ್ಬಿಡ್ಬೇಕು. ಅದನ್ನೆಲ್ಲ ಹೋಗ್ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ಚೀಟಿ ಬರೆಯೋದು,
ಅಳೋದು, ಅದ್ರಲ್ಲಿ ಬೇರೆ ಅರ್ಧ ಕಣ್ಣು ಬೇರೆ ಆ ಕಡೆ ನೋಡೋದು ಅದು ಚೆನ್ನಾಗಿತ್ತು ಅಲ್ಲಿ ನೋಡಕ್ಕೆ. ಇದೆಲ್ಲ ನಾಟಕ ಅದು ಏನು ಮಾಡ್ತಾರೋ ಒಬ್ಬ ಗೊತ್ತಿಲ್ಲ. ಆ ಗಿಲ್ಲಿ ಹೇಳ್ತಿದ್ನಲ್ಲ, ಶುಕ್ರವಾರ ಬಂದ ತಕ್ಷಣ ನಾಟಕ ಶುರು ಆಗುತ್ತೆ ಅನ್ನೋ ರೀತಿನಲ್ಲಿ ಅದೇ ಮಾಡ್ತಿರೋವಂಥದ್ದು ಇಲ್ಲಿ ನಮ್ಮ ಚೈತ್ರ ಅವರು. ಓಕೆ, ಇದಾದ್ಮೇಲೆ ಇಲ್ಲಿ ರಾಶಿಕಾ ನಾಮಿನೇಟ್ ಮಾಡ್ತಾರೆ ರಘು ಅಂಡ್ ಗಿಲ್ಲಿ ಅವ್ರನ್ನ ಸೇವ್ ಮಾಡುವಂಥದ್ದು ಧನುಷ್ ಅಂಡ್ ನಮ್ಮ ಯಾರು ರಜತ್ ಅವ್ರನ್ನ. ನಾನು ಇದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ರಾಶಿಕಾ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ. ರಘು ಅಂಡ್ ಗಿಲ್ಲಿನ ನಾಮಿನೇಟ್ ಮಾಡಿ ಧನುಷ್ ಅಂಡ್ ರಜತ್ನ ಅದು ಯಾವ ಆಧಾರದ ಮೇಲೆ ಸೇವ್ ಮಾಡ್ತಾರೆ? ಅಲ್ಲಿ ಕೊಟ್ಟಿರುವಂಥ ರೀಸನ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಆಲ್ರೆಡಿ ನೀವು ನೋಡಿದಿರ ನೀವು. ಇದು ಒಂದು ರೀತಿಯಲ್ಲಿ ಬುಲ್ಶಿಟ್ ರೀಸನ್ಗಳು ಆ್ಯಂಡ್ ಈ ಒಂದು ಚಟುವಟಿಕೆ ಅಂತ ಹೇಳ್ತೀನಿ. ಇವ್ರು ತಗೊಂಡಿರುವಂಥ ನಿರ್ಧಾರ ಇಲ್ಲಿ ರಘು ಆ್ಯಂಡ್ ಗಿಲ್ಲಿ ನಾಮಿನೇಟ್ ಮಾಡಿರುವಂಥದ್ದು. ಓಕೆ, ಚಿಕ್ಕ ಪುಟ್ಟದ ಆ ಕಡೆಯಿಂದನೂ ಆಗಿದೆ, ಈ ಕಡೆಯಿಂದನೂ ಆಗಿದೆ, ನಾನು ಒಪ್ಕೊತೀನಿ. ಬಟ್ ರಘು ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಅದು ಹೆಂಗೆ ನಾಮಿನೇಟ್ ಮಾಡಿ ಅವರಿಬ್ಬರನ್ನ ಸೇವ್ ಮಾಡ್ತೀರಾ ನೀವು, ರಜತ್ ಆ್ಯಂಡ್ ಧನುಷ್ ಅವ್ರನ್ನ? ಖಂಡಿತವಾಗ್ಲೂ ಇದು ನನ್ನ ಪ್ರಕಾರ ರಾಶಿಕಾ ಖಂಡಿತವಾಗ್ಲೂ ತಪ್ಪಿದೆ. ಇದನ್ನ ವೀಕೆಂಡಲ್ಲಿ ಸುದೀಪ್ ಸರ್ ಕೇಳಬೇಕು, ಯಾವ ಒಂದು ಇದ್ರ ಮೇಲೆ ನೀವು ಅವ್ರನ್ನ ನಾಮಿನೇಟ್ ಮಾಡ್ತೀರಿ ಅಂತ ನನಗೆ. ಆ್ಯಂಡ್ ಅಲ್ಲಿ ಗಿಲ್ಲಿ ಆ್ಯಂಡ್ ರಘು ಅಂತ ಬಂದಾಗ ಟಾಸ್ಕ್ ಆಗುತ್ತೆ, ಗಿಲ್ಲಿ ರಘು ವರ್ಸಸ್ ನಮ್ಮ ರಜತ್ ಆ್ಯಂಡ್ ಧನುಷ್. ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ರಘು ತಂಡ ಗೆಲ್ಲುತ್ತೆ, ಫುಲ್ ಸೆಲೆಬ್ರೇಷನ್ನು. ಸೂರಜ್ ಕೂಡ ಆ ಒಂದು ತಂಡದಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ ಆ್ಯಂಡ್ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ರಘು ಸಖತ್ತಾಗಿ ಬಾಲ್ ಹಾಕಿದ್ರು, ಅದ್ಭುತವಾಗಿ ಆಡಿ. ಸೊ ಅಲ್ಲಿ ಇಬ್ಬರು ಕೂಡ ಸೇವ್ ಆಗ್ತಾರೆ ಆ್ಯಂಡ್ ನಾಮಿನೇಟ್ ಆಗಿರುವಂಥದ್ದು ನಮ್ಮ ಧನುಷ್ ಆ್ಯಂಡ್ ರಜತ್ ಅವರು. ಓಕೆ, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನಿನ್ನ ಒಂದು ಎಪಿಸೋಡ್ ಆ್ಯಂಡ್ ಇವತ್ತಿನ ಎಪಿಸೋಡ್ ಕೂಡ ಮೇ ಬಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಕಾವ್ಯ ಆ್ಯಂಡ್ ಗಿಲ್ಲಿ ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಅಗೇನ್ ಮತ್ತೊಂದು ಸಾರಿ ಆಯ್ಕೆ ಆಗಿದ್ದಾರೆ. ಅಟ್ಲೀಸ್ಟ್ ಈ ಸಾರಿ ಆದರೂ ಗೆಲ್ಲಿ ಮಾರಾಯ, ನಾವು ಕಾಯ್ತಾ ಇದ್ದೀವಿ ಅದು ಯಾವಾಗ ಗೆಲ್ತೀರಾ ಯಾವಾಗಿಲ್ಲ ಅಂತ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಕ್ಯಾಪ್ಟನ್ಸಿ ನೋಡಬೇಕು ಅಂತ ನಮಗೂ ಕೂಡ ಆಸೆ. ಯಾಕಂದರೆ ಎಲ್ಲರದು ನೋಡ್ಬಿಟ್ಟಿದ್ವಿ, ಎಲ್ಲರದು ಅಂತಲ್ಲ ಕೆಲವ್ರದ್ದು ನೋಡ್ಬಿಟ್ಟಿದ್ದೀವಿ. ಯಾರೂ ಕೂಡ ಅಂಥ ಒಂದು ಇಂಪ್ರೆಸಿವ್ ಆಗಿರುವಂಥ ಕ್ಯಾಪ್ಟನ್ಗಳು ಸಿಗಲಿಲ್ಲ ನಮಗೆ. ಗಿಲ್ಲಿ ಏನು ಮಾಡ್ತಾನೆ, ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾನೆ, ಅಥವಾ ಇವ್ರಿಗಿಂತ ತುಂಬ ಅಧ್ವಾನ ಮಾಡ್ತಾನೆ, ಕ್ವಾಟ್ಲಿ ಆದರೂ ಮಾಡ್ತಾನೆ ಅಂತ ಅಟ್ಲೀಸ್ಟ್ ನೋಡ್ಬೇಕು. ಏನಾದರೂ ಒಂದು ಮಾಡ್ತಾನೆ ಒಟ್ಟಿನಲ್ಲಿ. ಆ ಥರ ಕ್ಯಾಪ್ಟನ್ ಇಲ್ಲಿವರೆಗೂ ಆಗಿರಲ್ಲ, ಮುಂದೆ ಆಗೋದಿಲ್ಲ. ಆ ಥರ ಏನಾದರೂ ಅವ್ನು ಮಾಡ್ತಾನೆ ಅಂತ ನನಗನ್ಸುತ್ತೆ. ಸೊ ಅಟ್ಲೀಸ್ಟ್ ಅವ್ನು ಆಗಲಿ ಅಂತ ನಾವು ಪ್ರೇ ಮಾಡ್ತಾ ಇದ್ದೀವಿ. ಲಾಸ್ಟ್ ಅದು ಬಾಲ್ ಟಾಸ್ಕಲ್ಲಿ ಆಗ್ಬೋದಾಗಿತ್ತು, ರಾಶಿಕಾ ಆದ್ರಲ್ಲ ಆ ಟಾಸ್ಕಲ್ಲಿ. ಬಟ್ ಅಲ್ಲಿಯೂ ಕೂಡ ಅವ್ನು ಅಷ್ಟು ಸೀರಿಯಸ್ ಆಗಿ ಆಡಲಿಲ್ಲ. ಬಟ್ ಈ ಸಾರಿ ಆಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಲಿ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.